ಸರ್ಕಾರದ ಬೆಂಬಲ ಬೆಲೆ ಅಡಿಯಲ್ಲಿ ಕುಷ್ಪಿ ಖರೀದಿ ಕೇಂದ್ರ ಇವತ್ತು ಇನಾಗ್ರೇಷನ್ ಆಯ್ತು. ಆದ ಕಾರಣ ಎಲ್ಲ ರೈತರು ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು. ಮಾಧ್ಯಮ ಮುಖಾಂತರ ನಾವೇನ್ ಕೇಳೋದಂದ್ರೆ, ಪ್ರತಿ ರೈತರಿಗೆ 20 ಕ್ವಿಂಟಲ್ ಅಂದ್ರ ಎಕರೆಗೆ 4 ಕ್ವಿಂಟಲ್ ಹಂಗ 5 ಎಕರೆಗೆ 20 ಕ್ವಿಂಟಲ್. ಈಗ ನಮ್ಮಲ್ಲಿ ರೈತರು ಬೆಳೆದಾರ, ಅದ್ರ GPS ಮಾಡಿಸಿಲ್ಲ. ಈ ಮಾಧ್ಯಮದ ಮುಖಾಂತರ ನಾವೇನು ಮುಂದೆ ಪ್ರಸ್ತುತ ವರ್ಷದಲ್ಲಿ ಏನ್ ಹೇಳೋದಂದ್ರೆ, ರೈತ ಬಾಂಧವರಿಗೆ ನೀವು ಬೆಳೆದಂತ ಬೆಳೆ ಯಾವುದೇ ಬೆಳೆ ಇರಲಿ ಅದನ್ನು GPS ಮಾಡಬೇಕು. ಈ ಬೆಂಬಲ ಬೆಲೆ ಖರೀದಿ ಸಮಯದಲ್ಲಿ ನೀವು GPS ಮಾಡದೇ ಇದ್ದಾಗ ತೊಂದರೆ ಆಗತ್ತ ರೈತರಿಗೆ. ಈಗ ನೋಡಿ ನಮ್ಮ ಜಿಲ್ಲೆಯಲ್ಲಿ ಆಯಷ್ಟು ನಮ್ಮ ಭಾಗದ ಕುಕ್ನೂರು ಭಾಗದಲ್ಲಿ ಕುಷ್ಬಿ ಇಳುವರಿ ಜಾಸ್ತಿನೇ ಇದೆ, ಮತ್ತೆ ಈಡನ್ನು ಬಂದಿದೆ. ಆದ್ರೆ ರೈತರು ಕೊಡಾಕ ಅವನು GPS ಮಾಡಿಸಿಲ್ಲ. ಆದ ಕಾರಣ ಇದು ಎಕರೆಕ 4 ಕ್ವಿಂಟಲ್ ಆಗ್ಬಾರ್ದಾಗಿತ್ತು. 5 ಕ್ವಿಂಟಲ್ 4 ಎಕರೆಕ್ 20 ಕ್ವಿಂಟಲ್. ಇದು ಹೆಂಗ ಕಡ್ಲಿ ಹೆಂಗ ಎಕರೆಕ 4 ಕ್ವಿಂಟಲ್ ನಂಗೆ 10 ಎಕರೆ ಮಾಡಿದ್ರು. ಆ ತರ ಸರ್ಕಾರದ ಗಮನಕ್ಕೆ ಈ ಮಾಧ್ಯಮ ಮುಖಾಂತರ ಏನ್ ಕೇಳ್ಕೊಳ್ಳೋದಂದ್ರೆ, ಬೆಳೆದಂತ ರೈತರಿಗೆ ಬೆಂಬಲ ಬೆಲೆ ಕೊಡೋದು ಎಷ್ಟು ಸೂಕ್ತ ಅದರಂಗ ಈಗ ಏನು ವೈಜ್ಞಾನಿಕವಾಗಿ ರೈತವ ಎಷ್ಟು ಎಕರೆದಾಗ ಬೆಳೆದಾನ, ಅವನು ಎಷ್ಟು ಎಕರೆದಾಗ ಬೆಳೆತಾನ, ಅವನು ಅಷ್ಟು ಎಕರೆ ಕೊಡಂತ ವ್ಯವಸ್ಥೆ ಈ ಜಿಲ್ಲಾ ಆಡಳಿತ ಮುಖಾಂತರ ಮತ್ತು ರಾಜ್ಯ ಸರ್ಕಾರ ಮುಖಾಂತರ ಆಗ್ಬೇಕಂತಂದು ತಮ್ಮ ಮಾಧ್ಯಮ ಮುಖಾಂತರ ನಾ ಕೇಳ್ಕೊಂತೀನಿ. ಭೀಮರೆಡ್ಡಿ ಶಾಡ್ಲಿಗೇರಿ, ಕೃಷಿ ಸಮಾಜದ ಅಧ್ಯಕ್ಷರು, ಕುಕ್ನೂರು ತಾಲೂಕು.